ಏನು ವೆದರ್ ಗುರು, ಮನಸ್ಸೇ ತಲ್ಲೀನವಾಗ್ಬಿಡುತ್ತೆ. ಸೊ ಇವಾಗ ಹೋಗ್ತಾ ಇರೋದು ನಾವು ಧರ್ಮಸ್ಥಳ. ಇಲ್ಲಿಂದ ಡೈರೆಕ್ಟ್ ಧರ್ಮಸ್ಥಳ. ಚೈನ್ ಲೂಪ್ ಮಾಡಿಸ್ಬೇಕು, ಅವಾಗಿಂದ ಹುಡುಕ್ತಾ ಇದ್ದೀನಿ. ಒಂದು ಬೈಕ್ ಸರ್ವಿಸ್ ಸೆಂಟರ್ ಸಿಗ್ತಾಯಿಲ್ಲ. ಸಿಕ್ಕಿದ್ರು ಅವ್ರ ಕಡೆ ಸ್ಟ್ಯಾಂಡ್ ಇಲ್ಲ. ಸ್ಟ್ಯಾಂಡ್ ಇಲ್ಲದೇ ಲೂಪ್ ಮಾಡೋಕ್ಕಾಗಲ್ಲ. ಸ್ಟ್ಯಾಂಡ್ ಇಲ್ಲದೆ ಮಾಡ್ಬೇಕಂದ್ರೆ ಹಿಂದೆ ಇರೋದೆಲ್ಲ ಬ್ಯಾಗ್ ಬಿಚ್ಚಿ ಅದು ವೇಟ್ಗೆ ಗಾಡಿ ಹಿಂದೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ ಒಂದು ಪ್ರಾಬ್ಲಮ್ಮು. ನೋಡೋಣ ಮುಂದೆ ಯಾವುದಾದ್ರೂ ಊರಲ್ಲಿ ಸಿಕ್ತು ಅಂದರೆ ಮಾಡಿಸ್ತೀನಿ. ನಿನ್ನೆ ಇನ್ನೊಂದು ಏನಂದರೆ ಎಲ್ಲಿ ನಿಲ್ತೀವಿ ಅಲ್ಲಿ ಗಾಡಿ ನೋಡೋದು, ಗಾಡಿ ಚೆನ್ನಾಗಿದೆ ಅನ್ನೋದು, ಹುಡುಗರು ಬಂದ್ಬಿಟ್ಟು ಗಾಡಿ ನೋಡೋದು ಅನ್ನೋದು. ಆ ಟೈಮಲ್ಲಿ ಕ್ಯಾಮ್ರಾನೇ ಇರಲಿಲ್ಲ. ನಂದೇನು ನೀರಲ್ಲಿ ಏನಿರುತ್ತಪ್ಪ ಅಂತ ವಾಪಸ್ ಹೋಗ್ತಾ ಇದ್ವಿ ನಾವು ಚಿಕ್ಕಮಂಗ್ಳೂರಿಗೆ. ಪ್ಲೇಸ್ಮೆಂಟ್ ಕ್ಯಾನ್ಸಲ್ ಆಗಿತ್ತದು. ವಾಪಸ್ ಹೋಗುವಾಗ ಮತ್ತೆ ಏನನ್ನಿಸ್ತು, ಹೋಗಿ ಬರೋಣ ಅಂತ. ನಾನು ಕ್ಯಾಮ್ರಾ ರಿಮೂವ್ ಮಾಡಿದ್ನಲ್ಲ, ವಾಪಸ್ ಹೋಗುವಾಗ ಮತ್ತೆ ಏನು ಶೂಟ್ ಮಾಡೋದು ಅಂತಂದ್ಬಿಟ್ಟು. ಸೊ ಆ ಟೈಮಲ್ಲೇ ಹುಡುಗರೆಲ್ಲ ಬಂದು, ಅಂದರೆ ಕ್ಯಾಮ್ರಾ ಯಾವಾಗ ಆಫ್ ಆಗುತ್ತೆ ಅವಾಗ ಫುಲ್ ಕಂಟೆಂಟ್ ಇರುತ್ತೆ, ರೋಡ್ ಮೇಲೆಲ್ಲ ಕಂಟೆಂಟು. ಒಳ್ಳೆ ರೆಸ್ಟೋರೆಂಟ್ ಇದ್ದರೆ ಫುಲ್ಲು ಏನು ವೆದರ್ ಗುರು, ಮನಸ್ಸೇ ತಲ್ಲೀನವಾಗ್ಬಿಡುತ್ತೆ. ಫುಲ್ ಸಂತೃಪ್ತಿ ರೋಡ್, ಸಂತೃಪ್ತಿ ನೇಚರ್. ಮುಂದೆ ಹೋಗ್ತಾ ಇರೋದು ಸುಜುಕಿ ಒಂದು ಶವರ್ಲೆ. ದೇವರೇ ಕಾಡನ್ನು ಅಕ್ಸೆಪ್ಟ್ ಮಾಡ್ಕೊಂಡು ಕಾಡಲ್ಲಿದ್ದಾನೆ. ನಾವೇ ಜನರು ಸಿಟಿ ಅಂದ್ಕೊಂಡು ಕಾಡನ್ನ ಎಲ್ಲ ತೆಗೆದ್ಬಿಟ್ಟು ಮತ್ತೆ ದೇವ್ರನ್ನ ಹೊಡ್ಕೊಂಡು ಕಾಡಿಗೆ ಬರೋದು. ಹಂಗಿದೆ ನೋಡಿ ಜೀವನ ಚಕ್ರ. ಆದರೂ ಕಾಡಿಗೆ ಬರ್ತೀವಿ, ಕಾಡನ್ನ ನೆಟ್ಟಿಗೆ ನೋಡ್ಕೊಳ್ಳಲ್ಲ. ಅದು ಇದು ತಿಂದು ಅಲ್ಲೇ ಬಿಸಾಕಿ. ನಿನ್ನೆ ಅಲ್ಲಾದರೂ ಅಷ್ಟೇ, ಕೆಮ್ಮಣ್ಣಗುಂಡಿ ರೋಡಲ್ಲಿ ಡಸ್ಟ್ಬಿನ್ ಇಟ್ಟವ್ರೆ, ಡಸ್ಟ್ಬಿನ್ನೇ ಯೂಸ್ ಮಾಡಲ್ಲ. ಸುಮ್ಮನೆ ಅಲ್ಲೇ ತಿನ್ನೋದು, ಅಲ್ಲೇ ಆಚೆ ಹೋಗೋದು ಬಂದ್ಬಿಡೋದು. ಡಸ್ಟ್ಬಿನ್ ಮೀನಿಂಗ್ ಆದರೂ ಗೊತ್ತಾಯ್ತಾ ಇಲ್ಲ. ಇನ್ನೊಂದ್ಸಲ ಈ ಟಿ ವಿ ಅವರು ಎಲ್ಲ ಆ್ಯಡ್ ಬಿಡ್ತಾರೆ, ಡಸ್ಟ್ಬಿನ್ನು ಹೆಂಗೆ, ಎದಕ್ಕೆ, ಏನು ಅನ್ನೋ ತಿಳಿಸಿ ಹೇಳಬೇಕು. ಕಾರ್ ಶೋರೂಮ್ ಜಾಸ್ತಿ ಇದೆ ಈ ಊರಲ್ಲಿ. ನಾನಿವಾಗ 2-3 ನೋಡಿದೆ, ಬಟ್ ಬೈಕ್ ಶೋರೂಮ್ಸ್ ಒಂದೂ ಇಲ್ಲ. ಯಾಕೆ ಈ ರೀತಿ ಅಯ್ಯೋ ಅನ್ನಿಸ್ತಾ ಇದ್ದಾರೆ ನಮ್ಮನ್ನ. ಇಲ್ಲಿ ಬರೋದಿರೋದು, ಅಲ್ಲಿ ಬರ್ತಾರೆ, ಹೇಳೋನಿಲ್ಲ ಕೇಳೋನಿಲ್ಲ. ನಮ್ಮ ಜನರ ತಲೆಯಲ್ಲಿ ಒಂದಿದೆ, ಜಾಸ್ತಿ ರೆಸ್ಪೆಕ್ಟ್ ಯಾವುದಕ್ಕೆ ಕೊಡ್ತಾರೆ, ಎಕ್ಸಾಸ್ಟ್ ಇರೋ ಬೈಕ್ಗೆ. ಎಕ್ಸೆಲ್ಗೆ ನೀವು ಎಕ್ಸಾಸ್ಟ್ ಹಾಕೊಂಡ್ಬಂದ್ರೂ ಜನ ತಿರುಗಿ ನೋಡ್ತಾರೆ. ಅದೇ ನೀವು Z900 ಎಕ್ಸಾಸ್ಟ್ ಇಲ್ಲದೆ ಬಂದ್ರೂ ಯಾರು ನೋಡಲ್ಲ. ಇಷ್ಟೇ, ಎಕ್ಸಾಸ್ಟ್ ಇಂಪಾರ್ಟೆಂಟ್. ಮರಿ ಮರಿ ಇಲ್ಲಿ ಅಲ್ಲ, ದೊಡ್ಡ ಕಾರ್ ಶೋರೂಮ್ಸ್ ಐತೆ ಇಲ್ಲಿ. ಒಂದರ ಬೈಕ್ ಶೋರೂಮು ಇದ್ದಿದ್ದು ಕ್ಲೋಸ್ ಐತೆ. ಇಲ್ಲಿ ಸುಜುಕಿ ಬೈಕ್ ಶೋರೂಮ್ ಇಲ್ಲ, ಅದಕ್ಕೆ ಒಂದು ಸುಜುಕಿ ಬೈಕೇ ಇಲ್ಲ ಇಲ್ಲಿ. ಬಜಾಜ್ ಅವ್ರೆ ಬಜಾಜ್ ಅವ್ರೆ, ಬಟ್ ಅವ್ರ ಹತ್ರ ಸ್ಟ್ಯಾಂಡ್ ಐತಾ ಇಲ್ಲ ಕೇಳಬೇಕು. ಕೇಳೋಣ ಹೋಗೋಣ, ಮುಂದೆ ನೋಡೋಣ ಬಾ. ಈ ಗಾಡಿನ ಎಲ್ಲರೂ ಏನಕ್ಕೆ ತಿರುಗಿ ನೋಡ್ತಾರಂದರೆ, ಗಾಡಿ ಯಾವ ಮೂಲೆಯಲ್ಲೂ ನಿಮಗಿದು 250cc ಅನ್ಸಲ್ಲ. ನಾವೇ ಫಸ್ಟ್ ಇದ್ವಲ್ಲ ಮರೆಯ. ಈ 4 ಗಾಲಿಯವರು ಇಷ್ಟು ನೀಟಾಗಿ ಸ್ಲೋ ಆಗಿ ಹೋದ್ರಂಟ್ರೆ ಹೆಂಗೆ ಇವರು 4 ವೀಲ್ ತೊಗೊಂಡು.
ಎರಡು ಗಾಲಿ ಇರೋರು ಏನು ಮಾಡಬೇಕು? ನಮ್ಮದು ಹ್ಯಾಂಡಲ್ ಬೇರೆ ದೊಡ್ಡದು, ಓವರ್ಟೇಕ್ ಮಾಡ್ಬೇಕಂದ್ರೆ ಎಲ್ಲಿ ಹತ್ತು ಬಿಡುತ್ತೇನೋ ಅನ್ನೋದು. ಓ ಟ್ರ್ಯಾಕ್ಟ್ರು ಮುಂದೆ ಟ್ರ್ಯಾಕ್ಟರ್ ಹೋಗ್ತಾ ಐತೆ ಗುರು, ಮುಗೀತಿನ್ನು ಕತೆ. ಅಲ್ಲ ಟ್ರ್ಯಾಕ್ಟರ್ ಓಡೋದೆ ಅಷ್ಟು ಸ್ಪೀಡು, ಅವ್ನು ಎಷ್ಟು ಹೋಗ್ಬೇಕೋ ಅಷ್ಟು ಹೋಗ್ತಾವನೆ. ಇನ್ನು ಓವರ್ಟೇಕು ಮಾಡೋಕ್ಕಾಗಲ್ಲ ಈ ರೋಡಲ್ಲಿ, ಅವನೇ ಒಂದು ಸ್ವಲ್ಪ ಸೈಡ್ಗೆ ಹಾಕ್ಬಿಡ್ಬೇಕು. ಬೇಡ ರಿಸ್ಕ್ ತೊಗೊಳೋದು ಬೇಡ. ಇಲ್ಲಿ ನೋಡು ತೆಗ್ಗಿದೆ. ಟ್ರ್ಯಾಕ್ಟ್ರು ನಿನಗೇನಪ್ಪ, ಡೀಸೆಲ್ ಯಾರಾದರೂ ತಂದು ಕೊಡ್ತಾರೆ, ನಮ್ದು ಫ್ಯೂಲ್ ಖಾಲಿ ಆದರೆ ಒತ್ಕೊಂಡು ಹೋಗ್ಬೇಕು ನಾವು ಇಲ್ಲಿಂದ ಅಲ್ಲಿಗೆ. ಲೋ ತಾತ ಸ್ಲೋ ಮಾಡಪ್ಪ. ಅಲ್ಲ ಓವರ್ಟೇಕ್ ಮಾಡ್ದವ್ರೆ, ಸ್ಲೋ ಮಾಡ್ಬೇಕು ತಾನೆ, ಹಂಗೆ ಹೋಗಿದ್ದವನೆ. ನಿಮ್ನ ಯಾರಾದರೂ ಓವರ್ಟೇಕ್ ಮಾಡ್ತಾ ಇದ್ದಾರೆ ಅಂದರೆ ಸ್ವಲ್ಪ ಸ್ಲೋ ಮಾಡಿ ವೆಹಿಕಲ್ಸ್ನ. ಅವನಿಗಾದ್ರೂ ಹೋಗ್ಬಿಡಿ, ಇಲ್ಲ ನೀವಾದರೂ ಹೋಗ್ಬೇಕು, ಆ ಥರ ಹೋಗ್ಬೇಕು. ಅದು ಬಿಟ್ಬಿಟ್ಟು 30 ಮೇಲೆ ಎವರೇಜ್ ಕೊಡ್ತೈತೆ ಗಾಡಿ. ಇನ್ನು ಬರೀ 4 ಕಿಲೋಮೀಟ್ರ್ ಬಂದಿರೋದು ಗುರು, ಅಷ್ಟು ಸ್ಪೀಡಾಗಿ 4 ಕಿಲೋಮೀಟ್ರ್ ದಾಟ್ತೈತೆ ಅಷ್ಟೇ. ಬ್ರೇಕ್ ಎಲ್ಲೋ ಹೊಡೆದೆ, ಬಟ್ ಎಳ್ನೀರು ಶಾಪಿಗೆ ಬಂತದ್ದು. ಅಲ್ಲ ನಾನು ಪ್ಲ್ಯಾನ್ ಮಾಡೋದು ಅಲ್ಲಿ ನಿಲ್ಲಿಸ್ಬೇಕು ಅಂತ ಎಳ್ನೀರಿಗೆ, ಬಟ್ ಅದು ಕರೆಕ್ಟಾಗಿ ಮತ್ತೆ ಅಲ್ಲೇ ಬಂದು ನಿಂತ್ಕೊಂತು. ಕುದುರೆಮುಖ ಕಾರ್ಕಳ. ಆ ಕಾರ್ಕಳದಲ್ಲಿ ಒಂದು ಟೆಂಪಲ್ ಐತೆ, ಅದೇ ನಿನ್ನೆ ನೀನು ಕೇಳ್ದಲ್ಲ ಮಿಡಲ್, ಅಲ್ಲೇ ಇದ್ರದ್ದು. ಬಾಡಿ ಹೀಟ್ ಆಗಬಾರ್ದಂದ್ರೆ ಎಳ್ನೀರು ಟೈಮ್ ಟು ಟೈಮ್ ಕುಡೀರಿ. ಇವಾಗ ಗಾಡಿ ಹೀಟ್ ಆಗಬಾರ್ದು ಅಂತ ಹೆಂಗೆ ಕೂಲೆಂಟ್ ಗಿಲೆಂಟ್ ಕೊಟ್ಟಿರ್ತಾರೋ ಹಾಗೆ ಮನುಷ್ಯರು ಹೀಟ್ ಆಗಬಾರ್ದು ಅಂತ ದೇವರು ಎಳ್ನೀರು ಕೊಟ್ಟವನೆ. ಟೈಮ್ ಟು ಟೈಮು ಎಳ್ನೀರು ಕುಡಿಯೋದು ಕಲಿಬೇಕು. ಟ್ರಾವೆಲಿಂಗ್ ಮಾಡೋರು ಜಾಸ್ತಿ ಎಳ್ನೀರು ಕುಡೀರಿ. ಮಿಡಲಲ್ಲಿ ಎಲ್ಲೋ ಒಂದು ಕಡೆ ಕಾಫಿ ಟೀ. ಬೆಳಗ್ಗೆ ಏನಾದರೂ ಎಳ್ನೀರು ಕುಡಿದು ನೀವು ರೈಡ್ ಮಾಡಿದ್ರೆ ಬೆಸ್ಟು. ಹೀಟ್ ಇಶ್ಯೂ ಆಗಲ್ಲ ಬಾಡಿಗೆ. ಹೀಟ್ ಇಶ್ಯೂ ಬರೋದಾಗ ಧರ್ಮಸ್ಥಳ ಬಂದೈತಿ. ಇವಾಗ ನಾವೇನು ಮಾಡಿದ್ವಿ, ಇಲ್ಲಿ ತುಂಬ ರಶ್ ಇದೆ ಅಂತಂದ್ಬಿಟ್ಟು ಇಲ್ಲಿಂದ ಆಚೆ ಕಡೆನೇ ನಮಸ್ಕಾರ ಮಾಡಿಕೊಂಡು ಇಲ್ಲಿಂದ ಕುಕ್ಕೆಗೆ ಮೂವಟ್ ಆದ್ವಿ. ಪಾರ್ಕಿಂಗ್ ಮುಂದೆ ಐತಾ ನೋಡೋಣ ಇರು. ಪಾರ್ಕಿಂಗ್ ಮುಂದೆ ಐತಾ? ಪಾರ್ಕಿಂಗ್ ಓಕೆ, ಥ್ಯಾಂಕ್ ಯು. ಸೊ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.